ಇನ್ನು ಸಂಸತ್ಗೆ ನುಗ್ಗಿ ಸ್ಮೋಕ್ ಬಾಂಬ್ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಭಯೋತ್ಪಾದಕ ಅಂತ ವಿವಾದಾತ್ಮಕ ಫ್ಲೆಕ್ಸ್ಗಳೆಲ್ಲ ಈಗ ತಲೆ ಎತ್ತಿದೆ. ಮೈಸೂರಿನ ಮಹಾರಾಜ ವೃತ್ತದ ಬಳಿ ಈ ವಿವಾದಾತ್ಮಕ ಫ್ಲೆಕ್ಸ್ ಪ್ರತ್ಯಕ್ಷ ಆಗಿದೆ. ಪ್ರತಾಪ್ ಸಿಂಹ ದೇಶದ್ರೋಹಿ ಅಂತ ಅಡಿಬರಹ ಈ ಫ್ಲೆಕ್ಸ್ ನಲ್ಲಿದೆ. ಒಂದ್ ಕೈಯಲ್ಲಿ ಅವರು ಬಾಂಬ್ ಹಿಡಿದಿರುವಂತಹ ಫೋಟೋವನ್ನೆಲ್ಲ ಹಾಕಿ ಅವರ ವಿರುದ್ಧ ಧಿಕ್ಕಾರವನ್ನ ಕೂಡ ಕೂಗಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಈ ಫ್ಲೆಕ್ಸ್ ಅನ್ನ ಹಾಕಿದೆ. ಸಂಸತ್ಗೆ ದುಷ್ಕರ್ಮಿಗಳು ನುಗ್ಗೋದಕ್ಕೆ ಇವರು ಪಾಸ್ ಕೊಟ್ಟಿದ್ದಾರೆ, ಹೀಗಾಗಿ ಇವರೇ ಭಯೋತ್ಪಾದಕರು ಅಂತ ಇವರು ಹೇಳ್ತಾರೆ. ಸಂಸತ್ ಸ್ಥಾನದಿಂದ ಹೀಗಾಗಿ ವಜಾಗೊಳಿಸಬೇಕು ಪ್ರತಾಪ್ ಸಿಂಹ ಅವರನ್ನ ಅಂತ ಹೇಳಿ ಸಹಿ ಸಂಗ್ರಹ ಮಾಡುವಂತಹ ಚಳುವಳಿಯನ್ನ ಕೂಡ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಕೇಂದ್ರದಲ್ಲಿ ರಾಜ್ಯ ಕಾಂಗ್ರೆಸ್ನವರು ಕೂಡ ಇದೇ ರೀತಿಯಾದಂತಹ ಒತ್ತಾಯವನ್ನು ಮಾಡ್ತಾ ಇದ್ರು. ಈಗ ರಾಜ್ಯದಲ್ಲೂ ಕೂಡ ಇಂಥದ್ದೇ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಟೋಟಲಿ ಪೇಚಿಗೆ ಸಿಲುಕಿದ್ದಾರೆ ಪ್ರತಾಪ್ ಸಿಂಹ ಅವರು. ನೋಡಿ, ಅವರ ಒಂದು ಕೈಯಲ್ಲಿ ಬಾಂಬು, ಇನ್ನೊಂದು ಕೈನಲ್ಲಿ ಅಪಾಸು. ಇದನ್ನ ಈ ಫ್ಲೆಕ್ಸ್ ಅನ್ನ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಂಘಟನೆಯವರು. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಸದಾ ಎಲ್ಲಾ ವಿಚಾರಗಳಲ್ಲೂ ಮುಂದೆ ಬಂದು ಮಾತನಾಡುವಂತಹ ಪ್ರತಾಪ್ ಸಿಂಹ ಅವರ ಮೌನ ಅವರಿಗೆ ಕಾಸ್ಟ್ಲಿ ಆಗ್ತಾ ಇದೆಯಾ ಅಂತ. ಅವ್ರು ಹೀಗೆ ಸೈಲೆಂಟ್ ಆಗಿದ್ರೆ ಇಂಥದ್ದೇ ಹಲವಾರು ವಿಚಾರಗಳು ರಾಜ್ಯಾದ್ಯಂತ ನಡೀಬಹುದಾ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಇವತ್ತು ಮೈಸೂರಿನಲ್ಲಿ ಏನೆಲ್ಲ ಆಯ್ತು ಅಂತ. ಮಮತಾ, ಈ ವಿಚಾರದಲ್ಲಿ ಪ್ರತಾಪ್ ಸಿಂಹ ಮೌನವೂ ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ತರುತ್ತೆ. ಮೌನ ಮುರಿದ್ರೂ ಕೂಡ ಅದು ಬೇರೆ ರೀತಿಯಲ್ಲಂಥ ದೊಡ್ಡ ಮಟ್ಟದ ನಷ್ಟವನ್ನು ತರುತ್ತೆ. ಯಾಕಂದರೆ ಈ ಪ್ರಕರಣ ಕೇವಲ ಪ್ರಕರಣವಾಗಿ ಉಳಿದಿಲ್ಲ. ಯಾಕಂದರೆ ಈ ಪ್ರಕರಣ ಸಂಪೂರ್ಣವಾಗಿ ರಾಜಕೀಯಕರಣಗೊಂಡಿರುವಂಥದ್ದು ಸ್ಪಷ್ಟ. ಅದನ್ನು ಸಂಪೂರ್ಣವಾಗಿ ರಾಜಕೀಯದ ಲಾಭಕ್ಕಾಗಿ ಬಳಸ್ಕೊಳ್ತಾ ಇರುವಂಥದ್ದಂತೂ ಸ್ಪಷ್ಟ. ಅದನ್ನು ಯಾವುದೇ ಪಕ್ಷಗಳಿದ್ದರೂ ಕೂಡ ಅದನ್ನು ಬಳಸ್ಕೊಳ್ತಾ ಇದ್ದದ್ದು ಸಹಜ. ಅದರಲ್ಲಿ BJP ಇದ್ದರೂ ಬಳಸ್ಕೊಳ್ತಾ ಇತ್ತು, ಇವತ್ತು ಅದನ್ನು ಕಾಂಗ್ರೆಸ್ ಕೂಡ ಬಳಸ್ಕೊಳ್ತಾ ಇದೆ. ಆದರೆ ಅದು ಒಂದು ಹಂತವನ್ನು ಇವತ್ತು ಮೈಸೂರಿನಲ್ಲಿ ಮೀರಿರುವಂಥದ್ದು. ದೇಶದ್ರೋಹಿ ಎನ್ನುವಂಥ ಪಟ್ಟವನ್ನು ಪ್ರತಾಪ್ ಸಿಂಹಗೆ ಕಟ್ಟಿ, ಪ್ರತಾಪ್ ಸಿಂಹ ಕೈಯಲ್ಲಿ ಒಂದು ಕೈಯಲ್ಲಿ ಬಾಂಬ್, ಮತ್ತೊಂದು ಕೈಯಲ್ಲಿ ಪಾಸ್ ಮತ್ತು ಆತನ ವೇಷವನ್ನು ಏನು ಪ್ರತಾಪ್ ಸಿಂಹರ ಫೋಟೋಕ್ಕೆ ಒಂದು ರೀತಿಯಂಥ ಉಗ್ರಗಾಮಿ ರೀತಿಯಾದಂತಹ ಒಂದು ವೇಷವನ್ನು ಹಾಕಿ ಅಂದರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ನ ಬೆಂಬಲಿಗರೇ, ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರು ಅವರೆಲ್ಲರೂ ಕೂಡ. ಅಂದರೆ ಹಿಂದುಳಿದ ವರ್ಗಗಳ ವೇದಿಕೆ ಅನ್ನುವಂಥ ಸಂಘಟನೆಯನ್ನು ಕಟ್ಕೊಂಡಿದ್ದಾರೆ. ಹೀಗಾಗಿ ಆ ಸಂಘಟನೆಯ ಹೆಸರಿನಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದರು. ಒಂದು ದೊಡ್ಡ ಫ್ಲೆಕ್ಸನ್ನು ಕೂಡ ಹಾಕಿದ್ರು, ಅಂದರೆ ಸಹಿ ಸಂಗ್ರಹ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಆ ಸ್ಥಳಕ್ಕೆ ಪೊಲೀಸರು ಜೊತೆಗೆ ಮೈಸೂರು ಮಹಾನಗರ ಪಾಲಿಕೆಯ ಸಿಬ್ಬಂದಿ ಬಂದು ಆ ವಿವಾದಾತ್ಮಕವಾದಂಥ ಫ್ಲೆಕ್ಸನ್ನು ಕೂಡ ತೆಗೆದುಹಾಕಿದ್ದಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಮಾತಿನ ಚಕಮಕಿಯೂ ಕೂಡ ನಡೀತು. ಹೀಗಾಗಿ ಏನು ಪ್ರತಾಪ್ ಸಿಂಹ ಅವರು ಈ ವಿಚಾರದಲ್ಲಿ ಇವತ್ತರ ನಾಳೆ ಈ ಹೇಳಿಕೆಯನ್ನು ನೀಡಲೇಬೇಕಾಗುತ್ತೆ. ಆದರೆ ಅವರಿಗೆ ಕಾನೂನಾತ್ಮಕವಾದಂಥ ತೊಡಕುಗಳು ಏನಿದೆಯೋ ಅಥವಾ ಅವರಿಗೆ ಪಕ್ಷದ ಸೂಚನೆಗಳು ಏನಿದೆ ಅನ್ನುವಂಥದ್ದು ಗೊತ್ತಿಲ್ಲ. ನೀವು ಹೇಳಿದಂತೆ ಅವರ ಮೌನ ಎಷ್ಟರ ದಿನ ತನಕ ಇರುತ್ತೋ ಅಷ್ಟರ ದಿನ ತನಕ ಈ ರೀತಿಯಾದಂಥ ಹೋರಾಟಗಳು ಇರುತ್ತೆ. ಒಂದು ವೇಳೆ ಮೌನ ಮುರಿದ ಮೇಲೂ ಕೂಡ ಇದೇನು ನಿಲ್ಲುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸಹಜವಾಗಿಯೇ ರಾಜಕೀಯಕರಣವನ್ನು ಈ ಒಂದು ವಿಷಯ ಪಡೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆ ರಾಜಕೀಯ ಆ್ಯಂಗಲ್ನಲ್ಲೇ ಕಾಂಗ್ರೆಸ್ ಸಹಜವಾಗಿಯೇ ತಮ್ಮ ಎದುರಾಳಿಗಳ ವಿರುದ್ಧ ಈ ರೀತಿಯಾದಂಥ ಹೋರಾಟಗಳನ್ನು ಇನ್ನೂ ಕೂಡ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆಗಳೇ ಕೂಡ ಹೆಚ್ಚಿದೆ. ಮಮತಾ, ಧನ್ಯವಾದ ಕೆಪಿ ನಾಗರಾಜ್ ತಮ್ಮ ಮಾಹಿತಿಗಾಗಿ. ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾದಂತಹ ಹೋರಾಟವನ್ನ ಇವರೆಲ್ಲ ಮಾಡ್ತಾ ಇದ್ದಾರೆ ಅಂತ. ಅವ್ರು ಹೇಳ್ತಾ ಇರೋದು ಒಂದೇ, ಇಡೀ ಕೃತ್ಯದ ಹಿಂದೆ ಇರೋದು ಪ್ರತಾಪ್ ಸಿಂಹ ಅವರು, ಹೀಗಾಗಿ ಅವರನ್ನ ಸಂಸದ ಸ್ಥಾನದಿಂದ ವಜಾ ಮಾಡಬೇಕು ಅನ್ನೋದು ಆಗ್ರಹ. ರಾಜಕೀಯವಾಗಿ ಹತ್ಯೆ ಮಾಡಬೇಕು, ದಯಮಾಡಿ